ಬರೋಬ್ಬರಿ 4 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಒಂಟಿ ಮಹಿಳೆಯ ನಾಪತ್ತೆ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ 2024 ನವೆಂಬರ್ 26ನೇ ತಾರೀಕು ನಾಗಿನಹಳ್ಳಿ ಸ್ಲಂ ಬೋರ್ಡ್ ವಸತಿ ಪ್ರದೇಶದಿಂದ ಮೇರಿ ಎನ್ನುವಂತಹ ಈ ಮಹಿಳೆ ನಾಪತ್ತೆಯಾಗಿದ್ಲು. ಮೊನ್ನೆ ಮಾರ್ಚ್ 9ನೇ ತಾರೀಕು ಬಾಗಲೂರಿನ ಹೊಸೂರು ಬಂಡೆ ಬಳಿ ಮೇರಿಯ ಮೃತದೇಹ ಪತ್ತೆಯಾಗಿತ್ತು. ಇದೀಗ ಪ್ರಕರಣವನ್ನ ಭೇದಿಸಿರುವಂತಹ ಪೊಲೀಸರು ಅದೇ ಏರಿಯಾದ ನಿವಾಸಿಯಾಗಿರುವಂತಹ ಲಕ್ಷ್ಮಣ್ನ ಖೆಡ್ಡಾಗೆ ಕೆಡವಿದ್ದಾರೆ. ಈ ಪ್ರಕರಣದ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಈ ಮೇರಿ ವಾಸವಿದ್ದಂತಹ ಪ್ರದೇಶದಲ್ಲೇ ಆರೋಪಿ ಲಕ್ಷ್ಮಣ್ ಕೂಡ ವಾಸ ಇದ್ದ. ಈತ ವಾಟರ್ ಮ್ಯಾನ್ ಹಾಗೆ ಆಟೋ ಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ದ. ಮೇರಿ ಮನೆಯಲ್ಲೂ ಕೆಲಸ ಮಾಡಿದ್ರಿಂದ ಲಕ್ಷ್ಮಣ್ಗೆ ಮೇರಿಯ ಪರಿಚಯ ಆಯಿತು. ಆದರೆ 2 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದಂತಹ ಲಕ್ಷ್ಮಣ್ಗೆ ಮೇರಿಯ ಮೈ ಮೇಲಿದ್ದಂತಹ ಚಿನ್ನಾಭರಣಗಳ ಮೇಲೆ ಕಣ್ಣಿತ್ತು. ಆಕೆಯ ಮೈ ಮೇಲಿದ್ದಂತಹ 50 ಗ್ರಾಂ ಚಿನ್ನಾಭರಣದ ಆಸೆಗೆ ನವೆಂಬರ್ 25ನೇ ತಾರೀಕು ಮೇರಿಯನ್ನ ಹತ್ಯೆ ಮಾಡಿ ಆ ಚಿನ್ನಾಭರಣವನ್ನ ತಗೊಂಡು ಸಾಲವನ್ನೆಲ್ಲ ತೀರಿಸ್ಕೊಂಡ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದ. ಮೇರಿ ಮನೆಯ ವಿದ್ಯುತ್ ಸಂಪರ್ಕವನ್ನ ಕಟ್ ಮಾಡಿಬಿಟ್ರೆ ಹೇಗೋ ಅದನ್ನ ರಿಪೇರಿ ಮಾಡೋಕೆ ತನ್ನನ್ನೇ ಕರೀತಾಳೆ ಅಂತ ಲಕ್ಷ್ಮಣ ಅಂದ್ಕೊಂಡಿದ್ದ. ಆದ್ರೆ ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ರೂ ಕೂಡ ಲಕ್ಷ್ಮಣ್ನ ಮೇರಿ ಸಹಾಯ ಕರೆದಿರ್ಲಿಲ್ಲ. ಆ ನಂತರ ನವೆಂಬರ್ 26ನೇ ತಾರೀಕು ಮೇರಿ ಮನೆಗೆ ಹೋಗಿ ಆಕೆಯನ್ನ ಹತ್ಯೆ ಮಾಡಿದಂತಹ ಲಕ್ಷ್ಮಣ್ ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಬಾಡಿಯನ್ನ ಡಿಸ್ಪೋಸ್ ಮಾಡೋಕೆ ಅಂತ ಹೇಳಿ ಬಾಗಲೂರು ಬಳಿಯ ಹೊಸೂರು ಬಂಡೆ ಡಂಪಿಂಗ್ ಯಾರ್ಡ್ಗೆ ಹೋಗ್ತಾನೆ. ಅಲ್ಲಿ ಶವವನ್ನ ಎಸಿತಾನೆ. ಆಕೆಯ ಫೋನ್ ಅನ್ನು ಕೂಡ ಆನ್ ಮಾಡಿ ಅಲ್ಲೇ ಎಲ್ಲೋ ಎಸೆದು ಬಿಡ್ತಾನೆ. 4 ಸಿಮ್ ಕಾರ್ಡ್, ಈತನ ಬಳಿ 4 ಸಿಮ್ ಕಾರ್ಡ್ ಇತ್ತು. ಆ 4 ಸಿಮ್ ಕಾರ್ಡ್ಗಳ ಪೈಕಿ 3 ಸಿಮ್ ಕಾರ್ಡ್ ಅನ್ನ ಡಿಜೆ ಹಳ್ಳಿಯ ತನ್ನ ಪತ್ನಿಯ ಮನೆಯಲ್ಲಿ ಕೊಲೆ ಮಾಡೋದಕ್ಕೂ ಮೊದಲೇ ಇಟ್ಟು ಬಂದಿದ್ದ. ಆರಂಭದಲ್ಲಿ ಲಕ್ಷ್ಮಣ್ ಮೇಲೆ ಖಾಕಿಗೆ ಅನುಮಾನ ಬಂದಿರಲಿಲ್ಲ. ಒಂದಿಷ್ಟು ಅನುಮಾನ ಆರಂಭದಲ್ಲಿ ಇತ್ತು. ಯಾಕೆ ಅಂದ್ರೆ ಲಕ್ಷ್ಮಣ್ ಕೂಡ ಮೇರಿಯ ಕೊಲೆಯಾದಂತಹ ನಂತರದಲ್ಲಿ ನಾಪತ್ತೆಯಾಗಿದ್ದ. ಹಾಗಾಗಿ ಆತನ ಮೇಲೆ ಅನುಮಾನ ಮೂಡುತ್ತೆ. ಬಟ್ ಆತನ ಸಿಮ್ ಕಾರ್ಡ್ ಕಾಲ್ ಡೀಟೇಲ್ಸ್ ಅನ್ನೆಲ್ಲ ಚೆಕ್ ಮಾಡಿದಾಗ ಅದು ಡಿಜೆ ಹಳ್ಳಿ ಅಂತ ತೋರಿಸ್ತಾ ಇದ್ದಿದ್ರಿಂದ ಆತನ ಮೇಲೆ ಅನುಮಾನ ಪಡುವುದಕ್ಕೆ ಹೋಗಿರ್ಲಿಲ್ಲ ಪೊಲೀಸರು. ಆದರೂ ನಾಪತ್ತೆಯಾಗಿದ್ದಂತಹ ಲಕ್ಷ್ಮಣ್ಗಾಗಿ ಹುಡುಕಾಟ ಮುಂದುವರೆದಿತ್ತು. ಇತ್ತೀಚೆಗೆ ತನ್ನ ಸ್ನೇಹಿತೆಯೊಬ್ಬಳಿಗೆ ಕರೆ ಮಾಡಿದಂತಹ ಲಕ್ಷ್ಮಣ್ ಆ ಸಂದರ್ಭದಲ್ಲಿ ಆತನ ಮತ್ತೊಂದು ಸಿಮ್ ಆಕ್ಟಿವ್ ಆಗಿದೆ. ಯಾವಾಗ ಲಕ್ಷ್ಮಣ್ನ ಮತ್ತೊಂದು ಸಿಮ್ ಆಕ್ಟಿವ್ ಆಯಿತೋ ಆಗ ಲಕ್ಷ್ಮಣ್ ಮೇಲೆ ಅನುಮಾನ ಬಲವಾಗಿ ಪೊಲೀಸರು ಆತನನ್ನ ಪತ್ತೆ ಹಚ್ಚಿ ಎಳ್ಕೊಂಡು ಬರ್ತಾರೆ. ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ಮಾಡ್ತಾರೆ. ಹಾಗೆ ವಿಚಾರಣೆ ಮಾಡಿದಾಗ ಚಿನ್ನಾಭರಣಕ್ಕಾಗಿ ಮೇರಿಯನ್ನ ತಾನೇ ಕೊಲೆ ಮಾಡಿರುವುದಾಗಿ ಆರೋಪಿ ಒಪ್ಪಿಕೊಂಡಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.